ನಿನ್ನೆ ನನ್ನ ಕ್ಷೇತ್ರಕ್ಕೆ ಇಂದು ಇಲಿಯಾದಂತ ಯತ್ನಾಳ್ ಸಾಹೇಬರು ಬಂದಿದ್ರು. ಅವ್ರು ಗರ್ಜಿಸ್ತಾರೆ ಅನ್ಕೊಂಡೆ. ನಿನ್ನೆ ರಸ್ತೆಗಳ ಬಗ್ಗೆ ಒಂದು ಸವಾಲು ಹಾಕಿದ್ದಾರೆ. ಬಿಜಾಪುರದಲ್ಲಿ 15 ವಾರ್ಡ್ಗಳಲ್ಲಿ ರಸ್ತೆಗಳೇ ಇಲ್ಲ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಾಗಿರೋ 15 ವಾರ್ಡ್ ಡೆವಲಪೇ ಆಗಿಲ್ಲ. ಇನ್ಕ್ಲೂಡಿಂಗ್ ವಾರ್ಡ್ ನಂಬರು ಸಾಹೇಬ್ರಿಗೆ ಹೇಳ್ತೀನಿ. ಸರ್, ಈ ವಾರ್ಡ್ ನಂಬರ್ಗೆ ಯಾವಾಗ JCB ಇಳಿಸ್ತೀರಾ ಸರ್? ಅದೇನೋ ನೀವೇನೋ ಆದ್ರೆ 11 JCB ವಿಧಾನಸೌಧದಲ್ಲಿ ಪೂಜೆ ಮಾಡ್ತೀನಿ ಅಂದ್ರಲ್ಲ, 11 ಅಲ್ಲ ಸರ್, ನೀವು ಫಸ್ಟ್ 15 JCBಗೆ ಪೂಜೆ ಮಾಡಿ. ಈ ಬಿಜಾಪುರದಲ್ಲಿ 15 JCB ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 19, 20, 23, 24, 25, 26, 27, 28, 29, 30, 31 ಮೂರನೇ ವಾರ್ಡು, 4ನೇ ವಾರ್ಡು. ಸರ್, ಈ 15 ವಾರ್ಡ್ಗೆ ಯಾವಾಗ JCB ಇಳಿಸ್ತೀರಾ ಸರ್? ಯಾವಾಗ ಡೆವಲಪ್ ಮಾಡ್ತೀರಾ ಸರ್? ಯತ್ನಾಳ್ ಸರ್, ನೀವು ನನ್ನನ್ನೊಮ್ಮೆ ಬಿಜಾಪುರಕ್ಕೆ ಕರ್ಕೊಂಡೋಗಿ ನಿಮ್ಮ ಅಭಿವೃದ್ಧಿಯನ್ನ ತೋರಿಸಿ. ನಾನು ನಿಮ್ಮನ್ನೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ. ನಾನು 2 ವರ್ಷದಲ್ಲಿ 200 ಹಳ್ಳಿಯಲ್ಲಿ ಪ್ರತಿ ಸಮಸ್ಯೆನೂ ಅಟೆಂಡ್ ಮಾಡಿದ್ದೀನಿ. ನೀವು 20 ವರ್ಷದಲ್ಲಿ ಎಷ್ಟು ಸಾಲು ಮಾಡಿದ್ದೀರಾ? ನೀವು ಜಿಲ್ಲೆಗೆಲ್ಲ 1 ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಾ ಸರ್. ನಾನು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಸರ್. ನಾನು 15-20 ದೇವಾಲಯಗಳಿಗೆ ನನ್ನ ಪರ್ಸನಲ್ ಇನ್ಕಮ್ ಇಂದ ಡೆವಲಪ್ ಮಾಡಿದ್ದೀನಿ ಸರ್. ನೀವೆಷ್ಟು ದೇವಾಲಯನ ಡೆವಲಪ್ ಮಾಡಿದ್ದೀರಾ? ಯತ್ನಾಳ್ ಸರ್, ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ನಿಮ್ಮನ್ನ ಸೋಲಿಸಲು ನಾನು ರೆಡಿ. ನಿಮಗ್ ತಾಕತ್ತಿದ್ರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ಕನಿಷ್ಠ 20,000 ಮೆಜಾರಿಟಿಯಲ್ಲಿ ನಾನು ಗೆಲ್ತೀನಿ. ನೀವು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ಯತ್ನಾಳ್ ಸಾಹೇಬರಿಗೆ ಸವಾಲಿದು, ಮೊದಲನೇದು. ಎರಡನೇದು, ನಮ್ಮ ಸೋಮಣ್ಣ ಸಾಹೇಬ್ರು ಸೆನ್ಸಸ್ ಅಲ್ಲಿ ಅಷ್ಟು ಕ್ವಶನ್ಸ್ ಕೇಳಬಾರದು ಅಂತೀರಾ. ಸೋಮಣ್ಣ ಸಾಹೇಬ್ರೆ, ಸೆಂಟ್ರಲ್ ಗವರ್ಮೆಂಟ್ ಸರ್, ಇದೆಲ್ಲರಿಗೂ ಮಾಹಿತಿ ಇರಬೇಕು ಜನಕ್ಕೆ, 2010ರಲ್ಲಿ ಹೌಸ್ ಸೆನ್ಸಸ್ ಅಂತ ಮಾಡುತ್ತೆ. ಆವಾಗ 34 ಕ್ವಶನ್ ಕೇಳ್ತಾರೆ. 2001ರಲ್ಲಿ 20 ದಿನ ಸರ್ವೆ ಮಾಡ್ತಾರೆ. ಆವತ್ತು 29 ಕ್ವಶನ್ ಕೇಳ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಸರ್ವೆ ಮಾಡಿದಾಗ ಹೌಸ್ ಸೆನ್ಸಸ್ ಅಲ್ಲಿ 34 ಪ್ರಶ್ನೆ, ಮತ್ತೆ ಪಾಪ್ಯುಲೇಷನ್ ಸೆನ್ಸಸ್ ಅಲ್ಲಿ 29 ಪ್ರಶ್ನೆ ಕೇಳಿ ಒಟ್ಟು 63 ಕ್ವಶನ್ಸ್ ನ ಸೆಂಟ್ರಲ್ ಗವರ್ಮೆಂಟ್ ಕೇಳಿದ್ದಾರೆ. ನಾವು ಕೇಳ್ತಿರೋದು 60 ಕ್ವಶನ್. ಸರ್, ನೆಕ್ಸ್ಟ್ ಇಯರ್ ನೀವು ಅಕ್ಟೋಬರ್ ಅಲ್ಲಿ ಏನೋ ಸೆನ್ಸಸ್ ಮಾಡ್ತಿರಲ್ಲ ಸೋಮಣ್ಣ ಸರ್, ಅವಾಗ ಮನೆ ಮುಂದೆ ಹೋಗಿ ಓಪನ್ ಗಂಗನಮ್ ಸ್ಟೈಲ್ ಅಂತ ಡ್ಯಾನ್ಸ್ ಆಡ್ತಾರ ಸರ್? ನೀವು ಕ್ವಶನ್ ತಾನೇ ಕೇಳೋದು, ಅವಾಗ ನೀವು 60 ಕ್ವಶನ್ ಕೇಳಬೇಕು ತಾನೆ? ಸೋಮಣ್ಣ ಸಾಹೇಬರು ಏನೋ ಬುದ್ಧಿವಂತರು ಅನ್ಕೊಂಡಿದ್ದೆ. ಏನ್ ಸೋಮಣ್ಣ ಸಾಹೇಬ್ರೆ, ನೀವು ಈ ಪ್ರತಾಪ್ ಸಿಂಹ ಯತ್ನಾಳ್ ತರ ಹುಡುಗಾಟ ಆಡ್ತೀರಾ ಅಂದ್ರೆ ನನಗೆ ಬೇಜಾರಾಗುತ್ತೆ ಸರ್. ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಸೋಮಣ್ಣ ಸರ್. ನೀವು ಸೆನ್ಸಸ್ ಬಗ್ಗೆ ಹಿಂಗೆ ಮಾತಾಡ್ತೀರಾ ಅಂದ್ರೆ ನನಗೆ ಬಹಳ ಬೇಜಾರಾಗುತ್ತೆ. ಮತ್ತೆ ಮೂರನೇ ವಿಚಾರ, ನಮ್ಮ ಮೆಟ್ರೋ ಬಗ್ಗೆ. ಸರ್, ಕರ್ನಾಟಕದ ಜನತೆಗೆ ಹೇಳ್ತೀನಿ, ಬಸವಣ್ಣನವರ ತತ್ವಗಳು, ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ. ನಾನು ಸಿದ್ಧಗಂಗೆ ಮಠದಲ್ಲಿ ಓದುವಾಗ ಬಸವ ತತ್ವಗಳನ್ನ ಆದರ್ಶವಾಗಿ ತಗೊಂಡಿದ್ದೀನಿ. ತಪ್ಪೇನು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತಿಟ್ರೆ? ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೀತಾ ಇದ್ದಾರೆ ತಾನೆ. ಈಗ ನೋಡಿ ಸರ್, 87% ಮೆಟ್ರೋಗೆ ನಾವು ಬಂಡವಾಳ ಹಾಕೋದು ಕರ್ನಾಟಕದವರು, 13% ಸೆಂಟ್ರಲ್ ಗವರ್ಮೆಂಟ್. 13% ಸೆಂಟ್ರಲ್ ಗವರ್ಮೆಂಟ್ ಹಾಕಿದ್ರು, ಆದ್ರೆ ಸೆಂಟ್ರಲ್ ಗವರ್ಮೆಂಟೇ ನಾಮಕರಣ ಮಾಡೋದು. ಈಗ ನಮ್ಮ ಸರ್ಕಾರ ನಾವು ಬದ್ಧವಾಗಿದ್ದೀವಿ, ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ವಿಮರ್ಶೆ ಬರ್ತಿದೆ, ನಮ್ಮ ಅನ್ನೋ ಪದ ಹೆಂಗ್ ತೆಗಿತೀರಾ ಅಂತ. ಸರ್, ನಮ್ಮ ಅನ್ನೋ ಎಮೋಷನ್ಗಿಂತ ಬಸವಣ್ಣ ಅನ್ನೋ ಎಮೋಷನ್ ದೊಡ್ಡದು. ಬಸವ ಮೆಟ್ರೋ ಅಂತ ಇರೋದ್ರಲ್ಲಿ ನಮ್ಮ ಸಹಮತ ಇದೆ, ಸರ್ಕಾರದ ಸಹಮತ ಇದೆ. ನಮ್ಮ ಸೋಮಣ್ಣ ಸಾಹೇಬ್ರು, ಯಡಿಯೂರಪ್ಪ ಸಾಹೇಬ್ರು ಸೆಂಟ್ರಲ್ ಗವರ್ಮೆಂಟ್ ಹತ್ರ ಹಂಗ್ ಸೈನ್ ಹಾಕ್ಸ್ಬಿಡಿ ಸರ್. ನಮ್ಮ ಮೆಟ್ರೋನ ಬಸವ ಮೆಟ್ರೋ ಅಂತ ಹೇಳೋಣ. ಸಾಧ್ಯ ಆದರೆ ಪ್ರಧಾನಮಂತ್ರಿಗಳನ್ನೇ ಕರೆಯೋಣ, ದಯವಿಟ್ಟು ಮಾಡಿಸಿ ಸರ್.